Hello guys, 9 students kela I'll tell that welcome. This is the first YouTube online class for the 9 students 9th class ನವರಿಗೆ ಇದು ಫಸ್ಟ್ ಯೂಟ್ಯೂಬ್ದು ಆನ್ಲೈನ್ ಕ್ಲಾಸ್ ಇದೆ. ಸೊ ಈ ಟಾಪಿಕ್ ಅಥವಾ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, ಲೈಕ್ ಈ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಹೌ ಟು ಸಪರೇಟ್ ಟು ಇಮ್ಮಿಸಿಬಲ್ ಮಿಕ್ಸ್ಚರ್ಸ್ ಆರ್ ಎಲ್ಸ್ ಇಮ್ಮಿಸಿಬಲ್ ಮಿಕ್ಸ್ಚರ್ಸ್. ಓಕೆ, ಟು ಇಮ್ಮಿಸಿಬಲ್ ಮಿಕ್ಸ್ಚರ್ಸ್ ಅದ್ರ ಬಗ್ಗೆ ಮಾತಾಡೋಣ. ಟು immiscible mixtures, we'll talk about this one. So to immiscible mixtures point ಬಂದಾಗ immiscible ಅಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ immiscible ಅಂತಂದರೆ ಎರಡು ಮಿಕ್ಸ್ ಆಗದೆ ಇರುವಂಥ ಸೊಲ್ಯೂಷನ್ಸು. ಎರಡು ಲಿಕ್ವಿಡ್ಸ್ ಏನಾಗುತ್ತೆ, ಮಿಕ್ಸ್ ಆಗೋದಿಲ್ಲ. ಓಕೆ, ಮಿಕ್ಸ್ ಆಗದೇ ಇರುವಂಥ ಸೊಲ್ಯೂಷನ್ಸ್ಗೆ ಅಥವಾ ಲಿಕ್ವಿಡ್ಸ್ ಕಂಟೆಂಟಿಗೆ ಏನಂತ ಕರಿತೀವಿ ನಾವು, ದ್ಯಾಟ್ ಮಿಕ್ಸ್ಚರ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆ್ಯಸ್ ಅ ಇಮ್ಮಿಸಿಬಲ್ ಮಿಕ್ಸ್ಚರ್. ಇಟ್ಸ್ ಕಾಲ್ಡ್ ಆ್ಯಸ್ ಅ ಇಮ್ಮಿಸಿಬಲ್ ಮಿಕ್ಸ್ಚರ್. ಹಾಗಾದರೆ ಇಮ್ಮಿಸಿಬಲ್ ಮಿಕ್ಸ್ಚರ್ಸ್ ಯಾವ ರೀತಿ ಇರುತ್ತೆ, ಹೌ ದ ಮಿಕ್ಸ್ಚರ್ಸ್ ವಿಲ್ ಗೆಟ್ ಲೈಕ್ ಇಮ್ಮಿಸಿಬಲ್ ಅಂತ ಕೇಳಿದ್ರೆ, ಇಟ್ಸ್ ಬಿಕಾಸ್ ಆಫ್ ಡೆನ್ಸಿಟಿ. ಇನ್ ಕೇಸ್ ಆಫ್ ಲಿಕ್ವಿಡ್ಸ್ ಕಂಟೆಂಟಿಗೆ ಬಂದಾಗ, ಇನ್ ಕೇಸ್ ಆಫ್ ಲಿಕ್ವಿಡ್ಸ್ ಇಮ್ಮಿಸಿಬಿಲಿಟಿ ಈಸ್ ಬಿಕಾಸ್ ಆಫ್ ಡೆನ್ಸಿಟಿ. ಯೂಶ್ವಲಿ ಡೆನ್ಸಿಟಿ ಜಾಸ್ತಿ ಅಥವಾ ಹೆಚ್ಚು ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ದ ವಾಟ್ ದಟ್ ಕಂಟೆಂಟ್ ಆರ್ ಎಲ್ಸ್ ದ ಮಟೀರಿಯಲ್ಸ್ ಆರ್ ಎಲ್ಸ್ ಲಿಕ್ವಿಡ್ಸ್ ವಿಲ್ ನಾಟ್ ಮಿಕ್ಸ್ ಈಚ್ ಅದರ್ ಅಂತ ಅನ್ಬೋದು. ಸೊ ಅದಕ್ಕೋಸ್ಕರ ನಾವು ಡೆನ್ಸಿಟಿನ ಇಲ್ಲಿ ಪಾಯಿಂಟ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಪಾಯಿಂಟ್ ಡೆನ್ಸಿಟಿ ಹಿಯರ್. ಇಮ್ಮಿಸಿಬಲ್ ಮಿಕ್ಸ್ಚರ್ಸ್ ಅಂದ್ವಿ ಡೆನ್ಸಿಟಿಯಿಂದ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮಗೆ ಗೊತ್ತಿರುವಂಥ ಎಕ್ಸಾಂಪಲ್ಸ್ ಹೋಗೋಣ. ಲೈಕ್ ವಾಟರ್ ಆ್ಯಂಡ್ ಐಸ್. ಹೌದಾ, ಈಗ ಐಸ್ ವಿಲ್ ಫ್ಲೋಟ್ ಆನ್ ದ ಸರ್ಫೇಸ್ ಆಫ್ ವಾಟರ್, ಇಟ್ ವಿಲ್ ನಾಟ್ ಸಿಂಕ್. ಹೌದಾ, ಇದು ಮುಳುಗಲ್ಲ, ಐಸು ನೀರ ಮೇಲೆ ಮುಳುಗಲ್ಲ. ಬಿಕಾಸ್ ದ ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್ ದೆನ್ ವಾಟರ್. ಐಸಿನ ಡೆನ್ಸಿಟಿ ಏನಿದೆ, ಸಾಂದ್ರತೆ. ಡೆನ್ಸಿಟಿ ಅಂದ್ರೇನು, ಸಾಂದ್ರತೆ. ಡೆನ್ಸಿಟಿ ವಾಟರ್ಗಿಂತ ಕಮ್ಮಿ ಇದೆ, ನೀರಿಗಿಂತ ಕಮ್ಮಿ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಮೇಲ್ಗಡೆ ತೇಲುತ್ತೆ. ಹಾಗಾದರೆ ಇಮ್ಮಿಸಿಬಲ್ ಮಿಕ್ಸ್ಚರ್ಸಲ್ಲಿ ಒಂದು ಮಿಕ್ಸ್ಚರ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ, ಇನ್ನೊಂದು ಮಿಕ್ಸ್ಚರ್ದು ಡೆನ್ಸಿಟಿ ಕಮ್ಮಿ ಇರುತ್ತೆ. ಸೊ ಹಾಗೆ ಯಾವುದು ಮೇಲ್ಗಡೆ, ಲೈಕ್ ಒಂದು ಕಂಟೈನರಲ್ಲಿ ನೀವೇನಾದರೂ ಎರಡು ಲಿಕ್ವಿಡ್ನ ತೊಗೊಂಡ್ರೆ ಅದು ಇಮ್ಮಿಸಿಬಲ್ ಆಗಿತ್ತು ಅಂದರೆ, ಇದೊಂದು ಲಿಕ್ವಿಡ್ ಅಂದ್ಕೊಳ್ಳೋಣ. ಓಕೆ, ಮೇಲ್ಗಡೆ ಇರೋದು ಒಂದು ಲಿಕ್ವಿಡ್ ಅಂತ ಅಂದ್ಕೊಳ್ಳೋಣ. ಈಗ ಮೇಲ್ಗಡೆ ಇರುವಂಥ ಲಿಕ್ವಿಡ್ ಏನಾಗುತ್ತೆ, ಅದರ ಡೆನ್ಸಿಟಿ ಏನಾಗುತ್ತೆ, ಇಟ್ ಈಸ್ ಲೆಸ್. ಆಮೇಲೆ ಕೆಳಗಡೆ ಇರುವಂಥ ಲಿಕ್ವಿಡ್ ಡೆನ್ಸಿಟಿ ಈಸ್ ಮೋರ್. ಹೌದಾ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್ ಹಿಯರ್. ಅಂಥ ಮಿಕ್ಸ್ಚರ್ಗಳನ್ನ ಯಾವ ರೀತಿ ನಾವು ಸಪ್ರೇಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿ ಹ್ಯಾವ್ ಟು ಟೇಕ್ ಅ ಸಪರೇಟಿಂಗ್ ಫನಲ್ ಹಿಯರ್. ನಾವೇನು ಮಾಡಬೇಕು, ಒಂದು ಫನಲ್ ತೊಗೊಬೇಕು. ಫನಲ್ ಅಂದರೆ ಯೂಶ್ವಲಿ ಹಿಂಗಿರುತ್ತೆ, ಇಟ್ ಈಸ್ ಜಸ್ಟ್ ಲೈಕ್ ದಿಸ್. ಫನಲ್ ಹಿಂಗಿರುತ್ತೆ. ಸೊ ಇದು ಒಂಥರ ಫನಲ್ಲೇ, ಆದರೆ ಮಿಕ್ಸ್ಚರ್ನ ಸಪ್ರೇಟ್ ಮಾಡುವಂಥ ಫನಲ್ಲು ಅದೇ ಬೇರೆ ಟೈಪ್ ಇರುತ್ತೆ ಆ್ಯಕ್ಚುಲಿ. ಸೊ ಅದನ್ನು ನಿಮ್ಮ ಬುಕ್ಕಲ್ಲಿದೆ, ಆ ಬುಕ್ಕಲ್ಲಿ ನೋಡಿ. ಸೊ ಅದು ಮಿಕ್ಸ್ಚರ್ ಹೆಂಗಿರುತ್ತೆ ಅಂದರೆ ಲೈಕ್ ಈ ರೀತಿ. ಸೊ ದಿಸ್ ಇಸ್ ವಾಟ್ ಯುವರ್ ಫನಲ್. ಈ ಫನಲ್ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಫನಲ್ಗೆ ಏನಿರುತ್ತೆ, ಒಂದು ಟ್ಯಾಪ್ ಇರುತ್ತೆ. ದೇರ್ ಇಸ್ ಅ ಟ್ಯಾಪ್ ಹಿಯರ್. ದಿಸ್ ಇಸ್ ವಾಟ್ ಟ್ಯಾಪ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಆಮೇಲೆ ಎಲ್ಲೇನು ಮಾಡೋಣ, ವಿ ಹ್ಯಾವ್ ಟು ಪೋರ್ ಸಮ್ 2 ಲಿಕ್ವಿಡ್ಸ್. 2 ಲಿಕ್ವಿಡ್ನ ತೊಗೋತೀವಿ. ಅದರಲ್ಲಿ ಇಲ್ಲಿ ನಾವು ತೊಗೊಳ್ಳೋದೇನು, ಕೆರೋಸಿನ್ ಆ್ಯಂಡ್ ವಾಟರ್ ಆ್ಯಂಡ್ ಕೆರೋಸಿನ್. ನಾವು ನೀರು ಹಾಕ್ತೀವಿ ಫಸ್ಟು. ನೀರು ಹಾಕಿದ ತಕ್ಷಣ ಇಲ್ಲೆಲ್ಲ ಏನಾಗುತ್ತೆ, ದೆರ್ ಈಸ್ ಅ ವಾಟರ್ ಹಿಯರ್, ಇಟ್ ಈಸ್ ಅ ವಾಟರ್ ಪಾರ್ಟ್. ಆ್ಯಂಡ್ ಅನದರ್ ಪಾರ್ಟ್ ಈಸ್ ದರ್, ದಿಸ್ ಇಸ್ ಅ ಕೆರೋಸಿನ್ ಪಾರ್ಟ್. ಕೆರೋಸಿನ್ ಅಂದರೆ ಸೀಮೆ ಎಣ್ಣೆ, ಕೆರೋಸಿನ್ ಪಾರ್ಟಿ. ಸೊ ಇವೆರಡು ಏನಾಗಿದೆ, ದೀಸ್ ವಿಲ್ ನಾಟ್ ಮಿಕ್ಸ್ ಟುಗೆದರ್. ಸೊ ನೀವು ಬೇಕಾದರೆ ಮನೆಯಲ್ಲೇ ಟ್ರೈ ಮಾಡಬೇಕು ಅಂದರೆ ನೀರು ಮತ್ತು ಲೈಕ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ಸೊ ಕುಕ್ಕಿಂಗ್ ಆಯಿಲ್ ಫ್ಲೋಟ್ ಆನ್ ದ ಸರ್ಫೇಸ್ ಆಫ್ ವಾಟರ್ ಬಿಕಾಸ್ ದ ಡೆನ್ಸಿಟಿ ಆಫ್ ಕುಕ್ಕಿಂಗ್ ಆಯಿಲ್ ಈಸ್ ಲೆಸ್ ದೆನ್ ವಾಟರ್. ಅದೇ ಪಾಯಿಂಟ್ ಇರೋದ್ರಿಂದ. ಹಾಗಾದರೆ ಕೆರೋಸಿನ್ ಡೆನ್ಸಿಟಿ ಏನಿದೆ, ವಾಟ್ರಿಗಿಂತ ಕಮ್ಮಿ ಇದೆ ಅಂತ ತಿಳ್ಕೊಬೇಕಿಲ್ಲಿ. ಓಕೆನಾ. ಸೊ ಕೆರೋಸಿನ್ ಡೆನ್ಸಿಟಿ ವಾಟ್ರಿಗಿಂತ ಕಮ್ಮಿ ಇದೆ, ಅದಕ್ಕೋಸ್ಕರ ಅದು ಮೇಲ್ಗಡೆ ತೇಲ್ತಾ ಇದೆ. ಕಮ್ಮಿ ಇರೋದು ಮೇಲ್ಗಡೆ ಇರುತ್ತೆ. ಯಾವುದು ಕಮ್ಮಿ ಡೆನ್ಸಿಟಿ ಇರುತ್ತೆ ಅದು ಮೇಲ್ಗಡೆ ಇರುತ್ತೆ. ಎಷ್ಟು ತಲೆ ಇಟ್ಕೊಂಬಿಡಿ. ಸೊ ಇವಾಗ ನಾವು ಇದನ್ನೇನು ಮಾಡಬೇಕು, ವಿ ಹ್ಯಾವ್ ಟು ಸಪ್ರೇಟ್ ದಿಸ್ ಮಿಕ್ಸ್ಚರ್. ಯಾವುದರಿಂದ ವಿ ಹ್ಯಾವ್ ಟು ಯೂಸ್ ಅ ಸಪ್ರೇಟಿಂಗ್ ಫನಲ್. ಇದೊಂದು ಫನಲ್ಲು. ಮೇನ್ ಪಾರ್ಟ್ ಏನಂತಂದಿದ್ದು ನಾವು, ಟ್ಯಾಪು. ದಿಸ್ ಈಸ್ ಆ್ಯಕ್ಟ್ ಲೈಕ್ ಅ ಕೀ. ಲೈಕ್ ನಿಮ್ಮ ಟ್ಯಾಪ್ ವಾಟರ್ ಇರುತ್ತಲ್ಲ, ಚಾವಿ. ಹೌದಾ, ನೀವು ಚಾವಿ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ, ಆಫ್ ಮಾಡಿದ ತಕ್ಷಣ ನೀರು ಬಂದಾಗುತ್ತಲ್ಲ, ಅದೇ ಕಾನ್ಸೆಪ್ಟಲ್ಲಿ ಸಿಂಪಲ್ಲು. ಸೊ ಟ್ಯಾಪ್ ಏನು ಮಾಡಬೇಕು, ಈಗ ಮಿಕ್ಸ್ಚರ್ ಇದೆ, ನಾವು ಟ್ಯಾಪ್ನ ವಿ ಹ್ಯಾವ್ ಟು ಓಪನ್ ದ ಟ್ಯಾಪ್. ನಿಮಗೆ ಬೇಕು ಅಂದರೆ ಈ ವಾಟರ್ ವೇಸ್ಟ್ ಆಗಬಾರ್ದು ಅಂದರೆ ಬೇಕಾದ್ರೆ ಕೆಳಗಡೆ ಒಂದು ಬೀಕರ್ ಅಥವಾ ಏನೋ ಒಂದು ಪಾತ್ರಕ್ಕೆ ವೆಸಲ್ನ ಇಟ್ಕೊಂಬಿಡಿ. ಸೊ ಜಸ್ಟ್ ಓಪನ್ ದ ಟ್ಯಾಪ್ ಸ್ಲೋಲಿ. ವೆನ್ ಯು ಓಪನ್ ದ ಟ್ಯಾಪ್ ಸ್ಲೋಲಿ, ದೆನ್ ದ ಪಾರ್ಟ್ ಆಫ್ ವಾಟರ್ ವಿಲ್ get into the beaker or else ಯಾವುದೋ ಒಂದು ವೆಸಲಲ್ಲಿ ಏನಾಗುತ್ತೆ, ಇಟ್ ವಿಲ್ ಸ್ಟೋರ್ಡ್ ಇನ್ ಅ ವೆಸಲ್.
ಯಾವಾಗ ಎಲ್ಲಿ ತನಕ ನಾವು ಟ್ಯಾಪ್ ಆನ್ ಮಾಡಬೇಕು, ಅದು ಎಲ್ಲಿ ತನಕ ನಾವು ಟ್ಯಾಪ್ನ ಹಾಗೆ ಇಡಬೇಕಂದ್ರೆ ವೆನ್ ದಿಸ್ ಅಪ್ಪರ್ ಲೇಯರ್ ಆಫ್ ದಿಸ್ ಲೋವರ್ ಲೇಯರ್ ಆಫ್ ಕೆರೋಸಿನ್ ಅಥವಾ ಅಪ್ಪರ್ ಲೇಯರ್ ಆಫ್ ವಾಟರ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಒನ್. ಇಲ್ಲೆಲ್ಲ ಏನಾಗಬೇಕು, ಅದು ಪೂರ್ತಿ ವಾಟರ್ ಪಾರ್ಟು ಕೆಳಗಡೆ ಬೀಳೋ ತನಕ ಹೋಗೋ ತನಕ ನಾವು ಆ ಟ್ಯಾಪ್ನ ಆನ್ ಮಾಡಬೇಕು. ಯಾವಾಗ ಕೆರೋಸಿನ್ ಪಾರ್ಟ್ ಬರುತ್ತೆ ಆಗ ಟ್ಯಾಪ್ನ ಆಫ್ ಮಾಡಿಬಿಟ್ಟು ವೆಸಲ್ನ ತೆಗೆದಿಟ್ಕೊಬೇಕು. ಹಾಗಾದರೆ ನೀವೇನು ಸಪ್ರೇಟ್ ಮಾಡಿದ್ರಿ ಇವಾಗ? ಯು ಹ್ಯಾವ್ ಸಪ್ರೇಟೆಡ್ ಟು ಇಮ್ಮಿಸಿಬಲ್ ಮಿಕ್ಚರ್ಸ್ ವಿಚ್ ಆರ್ ದೋಸ್ ಕೆರೋಸಿನ್ ಆ್ಯಂಡ್ ವಾಟರ್. ಕೆರೋಸಿನ್ ಆ್ಯಂಡ್ ವಾಟರ್. ಸೊ ಟ್ಯಾಪ್ ಓಪನ್ ಮಾಡಿದಾಗ ಕೆಳಗಡೆ ಎಲ್ಲ ನೀರು ಹೋಗುತ್ತೆ, ಮೇಲ್ಗಡೆ ಪಾರ್ಟಲ್ಲಿ ನಿಮ್ಮ ಕೆರೋಸಿನ್ ಉಳಿಯುತ್ತೆ. ಕೆರೋಸಿನ್ ಪಾರ್ಟ್ ಬಂದ ತಕ್ಷಣ ಟ್ಯಾಪ್ನ ಆಫ್ ಮಾಡೋದು, ಆಮೇಲೆ ಕೆರೋಸಿನ್ನ ಸಪ್ರೇಟಾಗಿ ತೊಗೊಬೋದು. ಆ್ಯಂಡ್ ವಾಟರ್ ಆಲ್ಸೋ ಸಪ್ರೇಟೆಡ್ ಫ್ರಮ್ ದ ಸೊಲ್ಯೂಷನ್ ಆಲ್ಸೋ ಫ್ರಮ್ ದ ಮಿಕ್ಸರ್. ಇದೇನಿದು ಇಮ್ಮಿಸಿಬಲ್ ಮಿಕ್ಸರ್ಸ್ನ ನಾವು ಯಾವ ರೀತಿ ಸಪ್ರೇಟ್ ಮಾಡಬಹುದು ಅನ್ನೋದಕ್ಕೆ ಈ ಎಕ್ಸ್ಪೆರಿಮೆಂಟು. ನಿಮಗೆ ಬೇಕು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ಸಮಥಿಂಗ್ ಲೈಕ್ ದಿಸ್. ಇಲ್ಲಿ ನೋಡಿ, ನಿಮ್ಮ ಬುಕ್ಕಲ್ಲಿದೆ. There is a separating funnel. They have mixed water and a kerosene oil. Both are immiscible mixtures. Because of a density it was immiscible. And the stop cock, ಇದು ಟ್ಯಾಪ್ ಇರುತ್ತಲ್ಲ, ಸ್ಟಾಪ್ ಕಾಕ್ ಇರುತ್ತೆ. ಸೊ ಅದನ್ನು ಏನು ಮಾಡೋಣ, ನಾವು ಆನ್ ಆಫ್ ಮಾಡೋಂಥ ಸಿಸ್ಟಮ್ ಇರುತ್ತೆ. ವಿ ಹ್ಯಾವ್ ಟು ಓಪನ್ ದ ಟ್ಯಾಪ್ ವೆನ್ ದೇರ್ ಇಸ್ ಅ ವಾಟರ್ ಕಂಟೆಂಟ್ ವಿಲ್ ರಿಮೂವ್ ಫ್ರಮ್ ದ ಮಿಕ್ಸ್ಚರ್. ಆ ಟೈಮಲ್ಲಿ ಯಾವಾಗ ಅದು ಲೋವರ್ ಲೇಯರ್ ಆಫ್ ಕೆರೋಸಿನ್ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೋ ಆ ಟೈಮಲ್ಲಿ ನಾವು ಟ್ಯಾಪ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತೆ, you'll get separated water and solution of kerosene. So this is what the first point. Two immiscible mixtures are separated on this manner. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಹೇಳಬೇಕು ಅಂದರೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟು ಯಾವುದು? ಎಕ್ಸ್ಪೆರಿಮೆಂಟು ಸಪ್ರೇಷನ್ ಎಕ್ಸ್ಪೆರಿಮೆಂಟ್ ನೆಕ್ಸ್ಟು. ಓಕೆ, ಯಾವುದು ಸಪ್ರೇಷನ್ ಎಕ್ಸ್ಪೆರಿಮೆಂಟ್ ಅಂದರೆ, ಟು ಗೋ ಫಾರ್ ಹೌ ಕ್ಯಾನ್ ಯು ಸಪ್ರೇಟ್ ಮಿಕ್ಸ್ಚರ್ ಆಫ್ ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಸಾಲ್ಟ್, ಎಸ್, ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಏನು ಮಾಡೋಣ ಇವಾಗ? ಸಾಲ್ಟ್ ಮತ್ತು ಅಮೋನಿಯಂ ಕ್ಲೋರೈಡ್ಗಳನ್ನ ಯಾವ ರೀತಿ ನಾವು ಹೌ ಕ್ಯಾನ್ ವಿ ಸಪರೇಟ್ ಬೋತ್ ದ ಥಿಂಗ್ಸ್ ಅಂತ ಇಲ್ಲಿ ನೋಡಬೇಕು. ಇಲ್ಲೇನಿತ್ತು ಕನ್ಸೆಪ್ಟು? ದ ಕನ್ಸೆಪ್ಟ್ ಈಸ್ ಓವರ್ ಆಲ್ ಥಿಂಗ್ ಈಸ್ ಆನ್ ದ ಬೇಸ್ ಆಫ್ ಡೆನ್ಸಿಟಿ. ಇಲ್ಲಿರೋ ಕನ್ಸೆಪ್ಟ್ ಏನು? ಆಲ್ರೆಡಿ ನೀವು ಒಂದು ಪಾಯಿಂಟ್ನ ನೋಡಿದ್ದೀರಾ. ಆ ಪಾಯಿಂಟ್ ಯಾವುದು ಬೇಸಿಕ್ ಪಾಯಿಂಟ್ ಅಂತ ಹೇಳ್ಬಿಡ್ತೀನಿ. ದ ಬೇಸಿಕ್ ಪಾಯಿಂಟ್ ಈಸ್ ಸಾಲಿಡ್ ಇತ್ತು, ಹೌದಾ? ಸಾಲಿಡ್ ಏನಾಗುತ್ತೆ, ಲಿಕ್ವಿಡ್ ಆಗುತ್ತೆ. ಲಿಕ್ವಿಡಿಂದ ಏನಾಗುತ್ತೆ, ಗ್ಯಾಸ್ ಆಗುತ್ತೆ, ಹೌದಾ? ಸೊ ಇದು ನಮ್ಮ ಬೇಸಿಕ್ ರೂಲ್. ಇನ್ನೊಂದು ರೂಲ್ ಇದರಲ್ಲಿದೆ, ಸಾಲಿಡ್ ಟು ಡೈರೆಕ್ಟ್ಲಿ ದೇರ್ ಈಸ್ ಅ ಲಿಕ್ವಿಡ್. ಸಾಲಿಡಿಂದ ಡೈರೆಕ್ಟಾಗಿ ಲಿಕ್ವಿಡ್ ಹೋಗುವಂಥ ಒಂದು ಸಿಸ್ಟಮ್ ಕೂಡ ಇದೆ ನಮಗೆ, ಹೌದಾ? ಇದನ್ನ ನಾವು ನೋಡಿದ್ದೀವಿ, ಹೌದಾ? ವಿ ಹ್ಯಾವ್ ಸೀನ್ ದೀಸ್ ಥಿಂಗ್ಸ್. ಓಕೆ, ಸೊ ಈ ಪ್ರಿನ್ಸಿಪಲ್ನೇ ನಾವಿಲ್ಲಿ ಅಪ್ಲೈ ಮಾಡಬೇಕು. ಈ ಪ್ರಿನ್ಸಿಪಲ್ನೇ ಅಪ್ಲೈ ಮಾಡಬೇಕು ಆನ್ ದ ಬೇಸ್ ಆಫ್ ಚೇಂಜ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಹಾಗಾದರೆ ಬೇಸ್ ಏನಿದಕ್ಕೆ? ಬೇಸ್ ಈಸ್ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್. ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್. ಸೊ ದಿಸ್ ಇಸ್ ವಾಟ್ ದ ಬೇಸಿಕ್ ಕನ್ಸೆಪ್ಟ್. ಯಾವ ರೀತಿ ಇದ್ಯಾಕೆ ಬೇಸಿಕ್ ಕನ್ಸೆಪ್ಟ್ ಅಂದರೆ, ಹೌ ದೀಸ್ ಟೂ ಮೆಟೀರಿಯಲ್ಸ್, ಸಾಲ್ಟ್ ಅನ್ನೋದು ಲೈಕ್ ಕಾಮನ್ ಸ್ಟಾರ್ಟಿಂಗ್ ಮಣ್ಣಲ್ಲಿರುವಂಥ ಪುಡಿ ಉಪ್ಪು, ಸಾಲ್ಟ್ ಪೌಡರ್ಡ್ ಅಯೋಡೈಸ್ಡ್ ಉಪ್ಪು, ಸಾಲ್ಟು, ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಈಸ್ ಆಲ್ಸೋ ಜಸ್ಟ್ ಲೈಕ್ ದ್ಯಾಟ್ ಸೇಮ್ ಫಾರ್ಮ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಅಡುಗೆ ಸೋಡಾ ಇರುತ್ತೆ ಆ್ಯಂಡ್ ಉಪ್ಪಿರುತ್ತೆ, ಎರಡನ್ನೂ ಮಿಕ್ಸ್ ಮಾಡಿ ಆಮೇಲೆ ನಾನು ಹೇಳ್ತೀನಿ ಅಡುಗೆ ಸೋಡಾನ ಸಪ್ರೇಟ್ ಮಾಡಿ, ಇದನ್ನು ಉಪ್ಪನ್ನ ಸಪ್ರೇಟ್ ಮಾಡಿ ಅಂದರೆ ನಿಮಗೆ ಸಪ್ರೇಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಬೋತ್ ಆರ್ ಇನ್ ದ ಸೇಮ್ ರೇಷಿಯೋ ಆ್ಯಂಡ್ ಸೇಮ್ ಫಾರ್ಮ್, ಸೇಮ್ ಅಮಾರ್ಫಸ್ ಫಾರ್ಮಲ್ಲಿ ಇರುತ್ತೆ. ಎರಡೂ ಪುಡಿ ಸೇಮೇ ಇರುತ್ತೆ, ಅಲ್ಲೇನೂ ಚೇಂಜಸ್ ಇರಲ್ಲ. ಅರ್ಥ ಆಯ್ತಾ? ಸೊ ಆ ಪಾಯಿಂಟಲ್ಲಿ ನಮಗೆ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಹಾಗೇ ಸಾಲ್ಟು ಮತ್ತು ಅಮೋನಿಯಂ ಕ್ಲೋರೈಡ್ ಎರಡೂ ಪೌಡ್ರು ಸೇಮ್ ಆಗಿರುತ್ತೆ, ನಮ್ಗೆ ಗೊತ್ತಾಗಲ್ಲ ಯಾವುದು ಸಾಲ್ಟು ಯಾವುದು ಅಮೋನಿಯಂ ಕ್ಲೋರೈಡ್ ಅಂತ. ಅದಕ್ಕೋಸ್ಕರ ಬಟ್ ನಾವು ಅದನ್ನು ಸಪ್ರೇಟ್ ಮಾಡ್ಬೋದು ಆನ್ ದ ಬೇಸ್ ಆಫ್ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್. ಅದನ್ನೇ ನೋಡೋಣ ಈಗ. ಸೊ ಲೆಟ್ ಅಸ್ ಟೇಕ್ ಸಮ್ ಚೈನಾ ಡಿಶ್ ಹಿಯರ್. ಯು ಹ್ಯಾವ್ ಟು ಟೇಕ್ ಅ ಚೈನಾ ಡಿಶ್. ಒಂದು ಚೈನಾ ಡಿಶ್ ತೊಗೊಳ್ಳೋಣ. ಯು ಹ್ಯಾವ್ ಟು ಟೇಕ್ ಅ ಚೈನಾ ಡಿಶ್. ಓಕೆ, ಆ್ಯಡ್ ಅ ಮಿಕ್ಸ್ಚರ್ ಆಫ್, ಯಾವ್ಯಾವ ಮಿಕ್ಸ್ಚರ್ ಅದು? ದಿಸ್ ಒನ್, ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಮಿಕ್ಸ್ಚರ್ನ ಇಲ್ಲಿ ಹಾಕೊಬೇಕು. ಕ್ಲಿಯರ್ ಆಯಿತಾ? ಸೊ ಅದಾದಮೇಲೆ ಪ್ಲೇಸ್ ದ ಫನಲ್ ಇನ್ವರ್ಟೆಡ್ ಮ್ಯಾನರ್. ಇನ್ವರ್ಟೆಡ್ ಅಂದರೆ ಹಿಂಗೆ ಉಲ್ಟಾ. ಸೊ ಇದು ಫನಲ್ಲು, ಇಲ್ಲಿ ನೋಡಿದ್ವಲ್ಲ ಫನಲ್ ಹಿಂಗಿರುತ್ತೆ. ಸೊ ಇನ್ವರ್ಟೆಡ್ ಮ್ಯಾನರ್ ಅಂದರೆ ಉಲ್ಟಾ ಹಾಕ್ಬಿಡೋದು. ಸೊ ಇದನ್ನೇನು ಮಾಡೋಣ, ವಿ ಹ್ಯಾವ್ ಟು ಕ್ಲೋಸ್ ಇಟ್ ವಿತ್ ಅ ಕಾಟನ್ ವೂಲ್. ಏನು ಮಾಡೋಣ, ಕಾಟನ್ನಿಂದ ಇದನ್ನು ನಾವು ಮುಚ್ಚೋಣ. ವಿ ಹ್ಯಾವ್ ಟು ಕ್ಲೋಸ್ ಇಟ್ ಫ್ರಮ್ ಅ ಕಾಟನ್ ವೂಲ್. ಇದಾದ ನಂತರ ಸೊ ಕೀಪ್ ದಿಸ್ ಒನ್ ಆನ್ ದ ಸ್ಟ್ಯಾಂಡ್. ಓಕೆ, ಕೀಪ್ ದಿಸ್ ಒನ್ ಆನ್ ದ ಸ್ಟ್ಯಾಂಡ್. ಇದೊಂದು ಸ್ಟ್ಯಾಂಡ್ ಅಂದ್ಕೊಳ್ಳೋಣ, ಒಂದೇನೋ ಅಂದ್ಕೊಳ್ಳೋಣ. ಓಕೆ, ಕೆಳಗಡೆ ಏನು ಮಾಡೋಣ, ವಿ ಹ್ಯಾವ್ ಟು ಯೂಸ್ ಅ ಬರ್ನರ್ ಹಿಯರ್. ವಿ ಹ್ಯಾವ್ ಟು ಯೂಸ್ ಅ ಬರ್ನರ್ ಆ್ಯಂಡ್ ಜಸ್ಟ್ ಸ್ಟಾರ್ಟ್
ಹೀಟಿಂಗ್ ದ ಸಬ್ಸ್ಟೆನ್ಸ್ ಆರ್ ಎಸ್ ದ ಮಟೀರಿಯಲ್. ಮಿಕ್ಸರ್ನ ಏನು ಮಾಡಬೇಕು, ಹೀಟ್ ಮಾಡಬೇಕು. ಸೊ ವೈ ವಿ ಹ್ಯಾವ್ ಟು ಹೀಟ್, ಇಲ್ಲಿರೋದೇ ಮೇನ್ ಮ್ಯಾಜಿಕ್ ಇರೋದು ಇಲ್ಲಿ. ಓಕೆ, ಅಮೋನಿಯಂ ಕ್ಲೋರೈಡ್ ಏನಿದೆಯಲ್ಲ, ಸೊ ದಿಸ್ ಹ್ಯಾಸ್ ಅ ಕ್ಯಾರೆಕ್ಟರ್ಸ್ ಆಫ್ chloride has a character of sublimation. It is a sublimating matter. ಲೈಕ್ ನಾವು ಕ್ಯಾಂಫರ್ ಬಗ್ಗೆ ನೋಡಿದ್ವಿ ಅಲ್ಲಿ ಸಬ್ಲಿಮೇಷನಲ್ಲಿ, ಹೌದಾ? ಕ್ಯಾಂಫರ್ ಒಂದು ಆಗುತ್ತೆ, ಅಮೋನಿಯಂ ಕ್ಲೋರೈಡ್ ಅಂತೂ ಆಗುತ್ತೆ ಅಂತ ನಾವು ನೋಡಿದ್ವಿ ಅಲ್ಲಿ. ಒಂಚೂರು ನೋಡ್ಕೊಳ್ಳಿ, ಇನ್ನೊಂದು ಸರ್ತಿ ರಿಮೈಂಡ್ ಮಾಡ್ಕೊಳ್ಳಿ. ಸೊ ಸಬ್ಲಿಮೇಷನ್ ಪ್ರಾಸೆಸ್ಗೆ ಇದು ಇಟ್ ವಿಲ್ ಅಂಡರ್ಗೋ ಸಬ್ಲಿಮೇಷನ್ ಪ್ರಾಸೆಸ್. ಸೊ ವಾಟ್ ಈಸ್ ಅ ಸಬ್ಲಿಮೇಷನ್ ಪ್ರಾಸೆಸ್? ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ಸಾಲಿಡ್ ಮ್ಯಾಟರ್ ಇಂಟು ಡೈರೆಕ್ಟ್ಲಿ ಟು ದ ಲಿಕ್ವಿಡ್ ಮ್ಯಾಟರ್. ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್. ಹೌದಾ? ಹಾಗಾದರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಹಾಗಾದರೆ ಇದೇನೈತಿ ಇವಾಗ? ಸೊ ದಿಸ್ ಇಸ್ ವಾಟ್ ದ ಬೇಸಿಕ್ ಕಾನ್ಸೆಪ್ಟ್ ಇಸ್ ಚೇಂಜ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಬಟ್ ಸಾಲ್ಟ್ ಡಸಂಟ್ ಹ್ಯಾವ್ ದಟ್ ಕ್ಯಾರೆಕ್ಟರ್. ಸಾಲ್ಟ್ ಏನಿಲ್ಲ ಇದರಲ್ಲಿ, ಸಬ್ಲಿಮೇಷನ್ ಕ್ಯಾರೆಕ್ಟರು ಇಲ್ಲ. ಸಾಲ್ಟ್ ಕೆನಾಟ್ ಬಿ ಸಬ್ಲಿಮೇಟೆಡ್. ಬಟ್ ಅಮೋನಿಯಂ ಕ್ಲೋರೈಡ್ ಈಸ್ ಸಬ್ಲಿಮೇಟೆಡ್. ಹಾಗಾದರೆ ನಿಮ್ಗೆ ಇವಾಗಲೇ ಗೊತ್ತಾಗಿರಬೇಕು ಹೌ ದಿಸ್ ಮಿಕ್ಸ್ಚರ್ ಈಸ್ ಗೋಯಿಂಗ್ ಟು ಬಿ ಸಪ್ರೇಟೆಡ್ ಅಂತ. ಅದನ್ನೇ ನೋಡ್ಬಿಡೋಣ. ವೆನ್ ಯು ಸ್ಟಾರ್ಟ್ ಹೀಟಿಂಗ್ ದ ಮಿಕ್ಸ್ಚರ್, ಯಾವುದು ಕ್ವಿಕ್ಕಾಗಿ ಗೇಸಿಯಸ್ ಫಾರ್ಮಿಗೆ ಕನ್ವರ್ಟ್ ಆಗಿಬಿಡುತ್ತೆ ಇವಾಗ? ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ, ಇಟ್ ಸ್ಟಾರ್ಟ್ ಎವ್ಯಾಪೊರೇಟಿಂಗ್. ಅಂದರೆ ವೇಪರ್ಸ್ ಶುರು ಆಗುತ್ತೆ. ಬಿಕಾಸ್ ಅದು ಸಬ್ಲಿಮೇಷನ್ ಫೋಟೋ ಡೈರೆಕ್ಟಾಗಿ ಏನಾಗುತ್ತೆ, ಸಾಲಿಡ್ ಟು ಗ್ಯಾಸಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಸ್ಟಾರ್ಟ್ ಎವ್ಯಾಪೊರೇಟಿಂಗ್. ಈ ಎವ್ಯಾಪೊರೇಷನ್ಸ್ ಏನಾಗುತ್ತೆ, ದೀಸ್ ವಿಲ್ ಕೇಮ್ ಇನ್ ಕಾಂಟ್ಯಾಕ್ಟ್ ಆನ್ ದ ಸರ್ಫೇಸ್ ಆಫ್ ಫನಲ್. ಇಲ್ಲಿ ಫನಲ್ಗೆ ಸರ್ಫೇಸಿಗೆ ಬಂದ್ಬಿಟ್ಟು ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಸೊ ವಾಟ್ ಈಸ್ ದ ಕಂಡೆನ್ಸೇಷನ್? ಕಂಡೆನ್ಸೇಷನ್ ಇಸ್ ಅ process of gaseous forms converted into liquid form. Gaseous form is converted into liquid form. ಹಾಗಾದರೆ ಇಲ್ಲೇನಾಯ್ತು, ಈಗ ನಿಮಗೆ ಅಮೋನಿಯಂ ಕ್ಲೋರೈಡ್ ಕಂಡೆನ್ಸ್ಡ್ ಫಾರ್ಮ್ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಬೇಸಿಕ್ ರೂಲ್. ಅದನ್ನು ಇನ್ನೊಂಚೂರು ನೀವು ಹೀಟ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಇಟ್ ವಿಲ್ ಬಿ ಲೈಕ್ ಸಾಲಿಡ್ ಫಾರ್ಮಿಗೂ ಬರ್ಬೋದು. ಸೊ ಇಲ್ ಗೆಟ್ ಅ ಸಾಲಿಡ್ ಫಾರ್ಮ್ ಆರ್ ಎಲ್ಸ್ ಲಿಕ್ವಿಡ್ ಫಾರ್ಮ್ ಆಫ್ ಅಮೋನಿಯಂ ಕ್ಲೋರೈಡ್ ಹಿಯರ್. ಹಾಗಾದರೆ ಇಲ್ಲಿ ಮಿಕ್ಕಿರೋದೇನು, ದ ಸಾಲ್ಟ್ ಇಟ್ ಸೆಲ್ಫ್. ಆ್ಯಂಡ್ ಬಿಕಾಸ್ ದ ಸಾಲ್ಟ್ ಡಸಂಟ್ ಹ್ಯಾವ್ ಅ ಕ್ಯಾರೆಕ್ಟರ್ ಆಫ್ ಸಬ್ಲಿಮೇಷನ್ ಅನ್ನೋಂಥ ಕ್ಯಾರೆಕ್ಟರು ಸಾಲ್ಟ್ಗೆ ಇಲ್ಲ. ಈ ಕಾರಣಕ್ಕಾಗಿ ಏನಾಗುತ್ತೆ, ಇಟ್ ಈಸ್ ನಾಟ್ ವಿ ಕ್ಯಾನ್ ಸಪರೇಟ್ ದ ಮಿಕ್ಸ್ಚರ್ ಆಫ್ ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಸೊ ಪ್ಲೀಸ್ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ. ಅಮೋನಿಯಂ ಕ್ಲೋರೈಡ್ ಒಂದು ನೇಚರ್ ಇದೆ. ದ್ಯಾಟ್ ನೇಚರ್ ಈಸ್ ವಾಟ್? ಸಬ್ಲಿಮೇಟಿಂಗ್ ನೇಚರ್. ಇಟ್ ಕ್ಯಾನ್, ವೆನ್ ಯು ಹೀಟ್ ದ ಅಮೋನಿಯಂ ಕ್ಲೋರೈಡ್, ಇಟ್ ವಿಲ್ ಡೈರೆಕ್ಟ್ಲಿ ಕನ್ವರ್ಟ್ ದ ಸಾಲಿಡ್ ಸ್ಟೇಟ್ ಟು ಗ್ಯಾಸಿಯಸ್ ಸ್ಟೇಟ್ ವಿತೌಟ್ ಎಂಟ್ರಿಂಗ್ ಇನ್ ದ ಲಿಕ್ವಿಡ್ ಸ್ಟೇಟ್. ಡೈರೆಕ್ಟಾಗಿ ಅದು ಗ್ಯಾಸಿಯಸ್ ಫಾರ್ಮಿಗೆ ಹೋಗುತ್ತೆ. ಅದಕ್ಕೆ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಸೊ ಸಾಲ್ಟ್ ಡಸಂಟ್ ಹ್ಯಾವ್ ದಟ್ ಕ್ಯಾರೆಕ್ಟರ್. ಇಫ್ ಯು ಹೀಟ್ ದ ಮಿಕ್ಸ್ಚರ್ ಆಫ್ ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ gets started evaporating, but salt will not, and that vapors of ammonium chloride will condense at the surface of the funnel, and you'll get the separated mixture of ammonium chloride and salt content. So this is what today's video. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋಗಳನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಸೊ ನಮಗೆ ಕನ್ನಡ ಮೀಡಿಯಮ್ ಹೇಳಿದಾಗ ಒಂದಷ್ಟು ಮೆಸೇಜಸ್ ಬಂದಿವೆ, ಲೈಕ್ ಇನ್ನೊಂದಷ್ಟು ತೊಂದರೆ, ಲೈಕ್ ಇಲ್ಲೂ ಒಂದು ಚೂರು ತೊಂದರೆ ಇದ್ದಾವೆ ಅಂತ. ಸೊ ಅದಕ್ಕೂ ಕೂಡ ನಾವು ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳೇಬೇಕು. ಆ್ಯಂಡ್ ಮೀನ್ ವೈಲ್ ನಿಮ್ಮ ಟೈಮ್ ಟೇಬಲಲ್ಲಿ ಹಿಂಗೆ ವ್ಯತ್ಯಾಸ ಆಗ್ತಿರೋ ಕಾರಣ ಏನು ಅಂದರೆ, ನಮಗೂ ಕೂಡ ಲೈಕ್ ಅನ್ಲಾಕ್ ಆಗಿರೋದ್ರಿಂದ, ಆ್ಯಂಡ್ ಸ್ಕೂಲ್ಸ್ಗೂ ಕೂಡ ಲೈಕ್ ಅಡ್ಮಿಷನ್ಸ್ ಎಲ್ಲ ಪ್ರೊಸೆಸ್ ಎಲ್ಲ ಶುರು ಆಗ್ತಾ ಇದೆ. ಆ್ಯಂಡ್ ಸ್ಟೂಡೆಂಟ್ಸು ಹೋಗಬೇಕು, ಅಲ್ಲಿ ಸ್ಕೂಲಲ್ಲೂ ಏನೋ ಆನ್ಲೈನ್ ಕ್ಲಾಸಸ್ ನಡೆಸ್ತಾರೆ ಅಂತ ಏನೇನೋ ಇನ್ಫಾರ್ಮೇಷನ್ ಬಂದಿದೆ. ಸೊ ಆ ಪಾಯಿಂಟ್ಗೋಸ್ಕರನೇ ನಮ್ಮಲ್ಲೂ ವರ್ಕ್ ಶುರು ಆಗಿರೋ ಕಾರಣದಿಂದ ನಿಮಗೆ ಕೊಟ್ಟಿರೋ ಟೈಮಲ್ಲಿ ನಾವು ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಅದಕ್ಕೋಸ್ಕರನೇ ಒಂದು ಸೊಲ್ಯೂಷನ್ ಅಂತ ನಾವು ಕಂಡು ಹಿಡ್ಕೊಂಡಿರೋದೇನು. ಸೊ ನಾವು ಇದನ್ನ ನಿಲ್ಲಿಸಲ್ಲ, ವಿಲ್ ಕಂಟಿನ್ಯೂ ದಸ್ ಪ್ರೊಸೆಸ್. ಬಟ್ ಟೈಮ್ ಟೇಬಲಲ್ಲೇ ವ್ಯತ್ಯಾಸ ಆಗ್ಬೋದು. ಬಟ್ ನಿಮಗೆ ವಿಡಿಯೋಸ್ ಅಂತೂ ಡೈಲಿ ಬರುತ್ತೆ. ಡೈಲಿ ಆ ಪಾಠದ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಆ ಪಾಠದ ವಿಡಿಯೋಗಳಿಗೆ ನೀವು ಇಲ್ಲಿ ಚಾನಲ್ ಅಂತೂ ಇದ್ದೇ ಇರಿ. ಆ್ಯಂಡ್ ಎಕ್ಸ್ಟ್ರಾ ಲೈಕ್ ಟ್ರಿಕ್ಸು, ಲೈಕ್ ಈ ಟಾಪಿಕ್ ತುಂಬ ದೊಡ್ಡದಾಗಿದೆ, ಬೇಗನೆ ಅರ್ಥ ಮಾಡ್ಕೋಬೇಕು ಅಥವಾ ಬೇಗನೆ ಮುಗಿಸ್ಬೇಕು ಅನ್ನೋ ಪಾಯಿಂಟ್ ಇದ್ದರೆ ಟ್ರಿಕ್ ವಿಡಿಯೋಸು, ಆಮೇಲೆ ಇದ್ರ ಎಕ್ಸಸೈಸ್ ಕ್ವೆಶನ್ ಆನ್ಸರ್ ಕೂಡ ಇದೆ, ಅದನ್ನು ಕೂಡ ಬಿಡಿಸ್ಬೇಕಲ್ವ. ಸೊ ಆ ಕ್ವೆಶನ್ ಆನ್ಸರ್ಸ್ಗೋಸ್ಕರ ನಾವು ಅದನ್ನು ಕೂಡ ಕೊಡ್ತೀವಿ. ಕ್ವೆಶನ್ ಆನ್ಸರ್ಸ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಫ್ಲೋ ಚಾರ್ಟ್ ಬೇಸ್ ಮೇಲೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಈ ಟಾಪಿಕ್ನ ಅನ್ನೋದನ್ನು ನಾನು ಇದನ್ನು ಕೂಡ ವಿಡಿಯೋಸ್ ಮಾಡ್ತೀನಿ, ಅದನ್ನು ಹಾಕ್ತೀನಿ. ಸೊ ಇವೆಲ್ಲನೂ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಲಾಟ್ ಆ್ಯಪಲ್ಲಿ ಸಿಗುತ್ತೆ.
ಲಾಟ್ ಆ್ಯಪ್, ಲೋಕಲ್ ಟ್ಯಾಲೆಂಟ್ಸ್ ಆ್ಯಪು, ನಮ್ಮದೇ ಆ್ಯಪ್ ಅದು, ನಾವೇ ರೆಡಿ ಮಾಡಿರೋದು. ಸೊ ಪ್ಲೀಸ್ ಗೈಸ್, ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಸ್ ಅಲ್ಲಿ ಬರುತ್ತೆ, ನೀವು ಯಾರು ಅನ್ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಮಿಡಿಯೇಟಾಗಿ, ಬಿಕಾಸ್ ನಾವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕಲ್ವಾ. ಸೊ ಮೇಕ್ ಶೋರ್ ದ್ಯಾಟ್ ಅದು ನಿಮ್ಮ ಹತ್ರ ಇರಲಿ. ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿರುವಂಥ ವಿಡಿಯೋ ನಿಮಗೆ ಸಿಗೋದು ಕಷ್ಟ ಆಗ್ಬೋದು ಇನ್ ಫ್ಯೂಚರಲ್ಲಿ. ಬಿಕಾಸ್ ಈ ವಿಡಿಯೋ ನಾವು ಹಾಕಿದ್ದೀವಲ್ಲ, ಇದನ್ನು ಮತ್ತೊಪ್ಪಸ್ ನಿಮ್ಗೆ ನೋಡಬೇಕು ಅಂದರೆ ಸಿಕ್ಕಾಪಟ್ಟೆ ಚಾನಲಲ್ಲಿ ವಿಡಿಯೋಸ್ ಇರುತ್ತೆ, ಮಿಕ್ಸ್ ಆಗಿರುತ್ತೆ. ಸೊ ಅದನ್ನು ಹುಡುಕೋದು ಕಷ್ಟ. ಸೊ ನಿಮಗೆ ಲಾಟ್ ಆ್ಯಪಲ್ಲಿ ಆರಾಮಾಗಿ ಆಮೇಲೆ ಸಿಗುತ್ತದು, ಓಕೆನಾ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಪಾಯಿಂಟು, ನನಗೆ ಮೆಸೇಜ್ ಮಾಡಿ ಅಥವಾ ಏನಾದ್ರು ಇನ್ಫಾರ್ಮೇಷನ್ ಕಮೆಂಟ್ಸಲ್ಲೇ ಹೇಳಿ. ಲೈಕ್ ನಾನು ವಿಡಿಯೋಸ್ನ ಲಾಟ್ ಆ್ಯಪಲ್ಲಿ ಹಾಕೋದ್ರಿಂದ ನಿಮಗೇನು ನಮ್ಮ ಆನ್ಲೈನ್ ಪಾಯಿಂಟ್ ಆಫ್ ಇಂದ ಹೋಗೋದಕ್ಕಿಂತನೂ ಎಲ್ಲರ ಹತ್ರ ಇದೊಂದು ಆ್ಯಪ್ ಇದ್ಬಿಡ್ತು ಅಂದರೆ ನಿಮಗೆ ಎಲ್ಲ ವೀಡಿಯೋಸಲ್ಲಿ ಅಪ್ಡೇಟ್ ಆಗ್ತಾನೇ ಇರುತ್ತೆ. ನೋ ವರೀಸ್ ಆನ್ ಇಟ್, ಓಕೆ. ಸೊ ಅದನ್ನೊಂದು ಸಲ ಅದೊಂದು ಸಲ ಚೆಕ್ ಮಾಡಿ, ಓಕೆ. ಈ ಆ್ಯಪ್ ಯಾರ ಹತ್ರ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಫಾರ್ ನೆಕ್ಸ್ಟು ಇನ್ ಫ್ಯೂಚರ್ಲಿ ಈ ವಿಡಿಯೋ ಬರುತ್ತೆ. ಆ್ಯಂಡ್ ಈ ವಿಡಿಯೋಗಳು ಕೂಡ ಅಲ್ಲಿ ಹಾಕ್ತಾ ಹೋಗ್ತೀವಿ, ಅಥವಾ ಆನ್ಲೈನ್ ಒಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಕಮ್ಯುನಿಕೇಟ್ ಆಗ್ತಾನೆ ಇರ್ತೀವಿ. ಡೋಂಟ್ ವರಿ ಆನ್ ಇಟ್. ಸೊ ಪ್ಲೀಸ್ ಡೌನ್ಲೋಡ್ ದ ಲೋಕಲ್ ಟ್ಯಾಲೆಂಟ್ಸ್ ಆ್ಯಪ್. ಇದರ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಇರುತ್ತೆ. ಗೋ ಟು ದ್ಯಾಟ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಡೌನ್ಲೋಡ್ ದ ಆ್ಯಪ್, ಓಕೆ. ಥ್ಯಾಂಕ್ ಯು.